ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೆ, ಮಲ್ಲಿಕಾರ್ಜುನ ಖರ್ಗೆ ಅವರ ಸುಪುತ್ರ ಮರಿಖರ್ಗೆ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಇಷ್ಟು ದಿನ ವಿರೋಧ ಪಕ್ಷದ ನಾಯಕರ ಮೇಲೆ, ಹಿಂದುತ್ವವಾದಿಗಳ ಮೇಲೆ ಎಗರಿ ನಿಗರಾಡುತ್ತಿದ್ದ ಯೋಗ್ಯತೆ ಇಲ್ಲದ ಸಚಿವ ಪ್ರಿಯಾಂಕ ಖರ್ಗೆ ಈಗ ಕಾಂಗ್ರೆಸ್ ಪಕ್ಷದ ನಾಯಕರ ಮೇಲೆ ಎಗರಾಡ್ತಾ ಇದ್ದಾರೆ. ಅದರಲ್ಲೂ ಸಿದ್ದರಾಮಯ್ಯ ವಿರುದ್ಧವೇ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಹಿರಂಗವಾಗಿ ಸಿದ್ದರಾಮಯ್ಯ ಅವರಿಗೆ ಸವಾಲನ್ನು ಹಾಕಿದ್ದಾರೆ. ನಿಮಗೆ ತಾಕತ್ತಿದ್ರೆ ಒಳಗೆ ಹಾಕ್ರಿ ಅಂತ. ಹಾಗಾದರೆ ಪ್ರಿಯಾಂಕರ್ಗೆ ಯಾವ ವಿಷಯಕ್ಕೆ ಮತ್ತೆ ಯಾರ ವಿರುದ್ಧ ಆವೇಶ ತೋರಿಸ್ತಾ ಇದ್ದಾರೆ? ಏನಾಗ್ತಿದೆ ಕಾಂಗ್ರೆಸ್ ಪಕ್ಷದಲ್ಲಿ? ಮರಿಖರ್ಗೆ ರೆಬೆಲ್ ಆಗ್ತಾ ಇದ್ದಾರಾ? ಈ ಎಲ್ಲ ವಿಷಯವನ್ನು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, ಕಾಂಗ್ರೆಸ್ನ ದುರಾಡಳಿತ ಜಾಸ್ತಿ ಆಗ್ತಾನೇ ಇದೆ. ಇದು ಅಕ್ಷರಶಃ ರೌಡಿ ಸರ್ಕಾರ ಅನ್ನೋದಕ್ಕೆ ದಿನಕ್ಕೊಂದು ಸಾಕ್ಷಿ ಸಿಗ್ತಾ ಇದೆ. ಸಿದ್ದರಾಮಯ್ಯ ಅವರ ಕಳೆದ ಅವಧಿಯಲ್ಲೂ ಇದೇ ರೀತಿಯ ದರ್ಬಾರ್ ನಡೆದಿತ್ತು. ಸರ್ಕಾರಿ ಅಧಿಕಾರಿಗಳು ನಿಗೂಢವಾಗಿ ಸಾವನ್ನಪ್ತಾ ಇದ್ರು, ಆತ್ಮಹತ್ಯೆ ಕೂಡ ಮಾಡಿಕೊಂಡಿದ್ರು. ಸರಿಯಾದ ತನಿಖೆ ಮಾಡದೆ ಖಿನ್ನತೆ, ಅವ್ರದ್ದೇನೋ ಪರ್ಸ್ನಲ್ ಪ್ರಾಬ್ಲಮ್, ಫ್ಯಾಮಿಲಿ ತೊಂದರೆ, ಇಂಥ ಎಲ್ಲ ಕಾರಣವನ್ನು ಕೊಟ್ಟು ಕೇಸುಗಳನ್ನ ಮುಚ್ಚಿ ಹಾಕಿತ್ತು ಆಗಿನ ಸರ್ಕಾರ. DK ರವಿ ಸಾವಿನ ಪ್ರಕರಣ, ಗಣಪತಿ ಸಾವು ಇರಬಹುದು, ಎಲ್ಲವೂ ನಿಗೂಢವಾಗಿ ಉಳಿದುಕೊಂಡಿವೆ. ಇನ್ನು ಹಿಂದೂ ಕಾರ್ಯಕರ್ತರ ಹತ್ಯೆಗಳಿಗಂತೂ ನ್ಯಾಯ ಸಿಗುತ್ತೆ ಅನ್ನೋ ಕನಸನ್ನು ಕಾಣೋ ಹಾಗೇ ಇಲ್ಲ ಬಿಡಿ. ಆ ಒಂದು ಅವಧಿಯ ಅಧಿಕಾರ ಕಳೆದುಕೊಂಡ ಮೇಲಾದರೂ ಸಿದ್ದುಗೆ ಬುದ್ಧಿ ಬಂದಿರುತ್ತೆ, ಮತ್ತೆ ಅಧಿಕಾರ ಸಿಕ್ಕಾಗ ಒಳ್ಳೆಯ ಆಡಳಿತ ಕೊಡಬಹುದು ಅಂದುಕೊಂಡ್ರೆ ಆ ಅವಧಿಗಿಂತ ಕೀಳು ಮಟ್ಟದ ಆಡಳಿತ ನೀಡ್ತಿದೆ ಈಗಿನ ಸಿದ್ದು ಸರ್ಕಾರ. TT ರವಿ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹಚರರು ಹಾಡು ಹಗಲೇ ಸುವರ್ಣಸೌಧಕ್ಕೆ ನುಗ್ಗುತ್ತೆ, ಹಲ್ಲೆಯನ್ನ ಮಾಡುತ್ತೆ. ಅಯೋಗ್ಯರ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿಲ್ಲ. ಆದರೆ CT ರವಿ ಅವರನ್ನ ಯಾವ ಸಾಕ್ಷಿಯೂ ಇಲ್ಲದೆ ಬಂಧಿಸಿದ್ರು. ರಾತ್ರಿ ಪೂರ 5 ಜಿಲ್ಲೆಗಳನ್ನು ಸುತ್ತಿಸುತ್ತಾರೆ. ತಲೆಗೆ ಏಟಾದರೆ ತಕ್ಷಣ ಆಸ್ಪತ್ರೆಗೆ ಕೂಡ ಕರೆದುಕೊಂಡು ಹೋಗಲ್ಲ. ಇದನ್ನು ರೌಡಿ ಸರ್ಕಾರ ಅಂತಿರೋ ಇಲ್ಲ ಏನಂತೀರಿ? ನೀವೇ ಕಮೆಂಟ್ಸಲ್ಲೇ ತಿಳಿಸಿ. ಇದೇನೋ ಒಂದು ಘಟನೆ ಮಿಸ್ ಆಗಿ ಆಗಿಬಿಟ್ಟಿದೆ, ಬಿಟ್ಬಿಡೋಣ ಅಂದ್ಕೊಂಡ್ರೆ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಅಟ್ಯಾಕ್ ಆಗುತ್ತೆ. ಇದು ತಪ್ಪು, ಇದು ಆಗಬಾರ್ದಿತ್ತು ಅಂತ ಕೂಡ ಯಾವುದೇ ಕಾಂಗ್ರೆಸ್ನ ನಾಯಕರು ಹೇಳಲ್ಲ. ನಾಯಕರು ಮಾತ್ರ ಅಲ್ಲ ರೀ, CM ಆಗಲಿ DCM ಆಗಲಿ ಇವ್ರ ಬಾಯಲ್ಲೂ ಅದು ಬರಲ್ಲ. ಸೇಡಿನ ರಾಜಕಾರಣ ಎಲ್ಲೆಯನ್ನು ಮೀರಿ ಹೋಗಿದೆ ಅನ್ನೋದಕ್ಕೆ ಒಂದರ ಮೇಲೊಂದು ಘಟನೆಗಳು ಸಿಗ್ತಾ ಹೋಗ್ತವೆ. ದೇವೇಗೌಡರ ಕುಟುಂಬದ ವಿರುದ್ಧ ದ್ವೇಷ ರಾಜಕಾರಣ ಮಾತ್ರ ಅಲ್ಲ ಕಣ್ರಿ, ಅತಿ ಕೀಳು ಮಟ್ಟದ ರಾಜಕಾರಣ. ದೇವೇಗೌಡರ ಕುಟುಂಬಕ್ಕೆ ಕಳಂಕ ತರೋ ನೆಪ ಇಟ್ಕೊಂಡು ಬೀದಿಗೆ ತಂದದ್ದು 100 ಹೆಣ್ಣು ಮಕ್ಕಳ ಮಾನವನ್ನ. ಪ್ರಜ್ವಲ್ ರೇವಣ್ಣ ಅವನು ಮಾಡಿದ್ದಾನೆ, ಅವನು ಅನುಭವಿಸಬೇಕು ನಿಜ, ಆದರೆ ಅದನ್ನು ನೇರವಾಗಿ ಕೋರ್ಟ್ನಲ್ಲಿ ಸಬ್ಮಿಟ್ ಮಾಡಬೇಕಿತ್ತು. ಅದನ್ನು ಬಿಟ್ಟು ಆದಿ ಬೀದಿ ರಂಪ ಮಾಡಿ 100 ಹೆಣ್ಣು ಮಕ್ಕಳ ಮಾನನ್ನು ತೆಗೆದ್ರು. ಪ್ರತಾಪ ಸಿಂಹ ವಿರುದ್ಧ ನಡೆಸಿದ್ದು ಕೂಡ ದ್ವೇಷದ ರಾಜಕಾರಣವೇ. ಇಲ್ಲದ ಕೇಸ್ ಹಾಕಿ ಅವರ ತಮ್ಮನ ಮೇಲೆ ದೌರ್ಜನ್ಯ ನಡೆಸಿದ್ದು ಇದೇ ಕಾಂಗ್ರೆಸ್. ಇನ್ನು ವಾಲ್ಮೀಕಿ ಹಗರಣ, ಮೂಡ ಹಗರಣ, KIADB ಹಗರಣ, ವಕ್ಫ್ ಹಗರಣ ಎಲ್ಲವೂ ಸದ್ದು ಮಾಡ್ತಿದ್ದಾಗ ಯಡಿಯೂರಪ್ಪ ಅವರನ್ನು ಬಂಧಿಸೋ ಪ್ರಯತ್ನ ನಡೆಸಿದ್ರು. ನಂತರ ಸುಧಾಕರ್ ವಿರುದ್ಧ ಕೋವಿಡ್ ಹಗರಣ ಅನ್ನೋದನ್ನು ತಂದು ಭಯಪಡಿಸೋಕೆ ತಂತ್ರ ನಡೆಸಿದ್ರು. ಇದೆಲ್ಲ ದ್ವೇಷ ರಾಜಕಾರಣ ಅಲ್ಲದೆ ಇನ್ನೇನ್ರಿ? ಸರ್ಕಾರ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ 40% ಕಮಿಷನ್ ಹಗರಣವನ್ನು ಅಧಿಕಾರಕ್ಕೆ ಬಂದ ತಕ್ಷಣ ತನಿಖೆಗೆ ಕೊಡಬೇಕಾಗಿತ್ತು. ಯಾಕಂದರೆ ಇದು ಕಾಂಗ್ರೆಸ್ಸಿಗರು ಚುನಾವಣೆಯಲ್ಲಿ ಬಳಸಿದ್ದ ಅಸ್ತ್ರ. ಕೋವಿಡ್ ಹಗರಣ ಕೂಡ 1 ವರ್ಷದ ಹಿಂದೆಯೇ ಬಗೆಹರಿಯಬೇಕಿತ್ತು. ಯಡಿಯೂರಪ್ಪ ಅವರ ವಿರುದ್ಧ ಪೋಕ್ಸೋ ಕೇಸ್ ಹೊರಕ್ಕೆ ತಂದದ್ದು ವಾಲ್ಮೀಕಿ ಹಗರಣ ನಡೆದ ಮೇಲೆ. ಈ ಭ್ರಷ್ಟ ಸರ್ಕಾರದಿಂದ ನಾವಿನ್ನು ಏನೆಲ್ಲ ನೋಡಬೇಕೋ ಗೊತ್ತಿಲ್ಲ. ಈ ಬಾರಿ ಅಧಿಕಾರದಲ್ಲಿ ಮತ್ತೆ ಅಧಿಕಾರಿಗಳ ಆತ್ಮಹತ್ಯೆ ಆಗ್ತಾನೇ ಇದೆ ಸಾಲು ಸಾಲಾಗಿ. ಬೆಳಗಾವಿಯಲ್ಲಿ ಆಗಿದ್ದೇನು? ತಹಶೀಲ್ದಾರ್ ಕಚೇರಿಯಲ್ಲಿ SDA ರುದ್ರೇಶ್ ಆತ್ಮಹತ್ಯೆ ಮಾಡಿಕೊಂಡ್ರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ PA ಕಾರಣ ಅನ್ನೋ ಸಂದೇಶ ಇದ್ದರೂ ರುದ್ರೇಶ್ ಆತ್ಮಹತ್ಯೆಯನ್ನು ಬದಿಗಿಟ್ಟು ಸರ್ಕಾರ ಮತ್ತೆ ಹೆಬ್ಬಾಳ್ಕರ್ ಆರಾಮಾಗಿದ್ದಾರೆ. ಇನ್ನು ಬಹುಕೋಟಿ ಹಗರಣ ನೆನಪಿಸಿಕೊಳ್ಳಿ. ಅಧಿಕಾರಿ ಚಂದ್ರಶೇಖರನ್ ಡೆತ್ ನೋಟ್ ಬರೆದು ಸತ್ತು ಹೋದರು. ಅದರಲ್ಲಿ ಸಚಿವ ನಾಗೇಂದ್ರ ಹೆಸರಿತ್ತು. ಆದರೆ ED ಬರೋವರೆಗೂ ನಾಗೇಂದ್ರ ರಾಜೀನಾಮೆ ಕೂಡ ಕೊಡಲಿಲ್ಲ. ಸರ್ಕಾರ ಕ್ರಮ ಕೂಡ ತೆಗೆದುಕೊಳ್ಳಲೇ ಇಲ್ಲ. ಈಗ ನೋಡಿದರೆ ನಾಗೇಂದ್ರನನ್ನು ಮತ್ತೆ ಸಚಿವರನ್ನಾಗಿ ಮಾಡೋಕ್ಕೆ ಕಾಂಗ್ರೆಸ್ ರೆಡಿಯಾಗಿ ನಿಂತಿದೆ. ಗುತ್ತಿಗೆದಾರ ಅಂಬಿಕಾಪತಿ ಅವರದ್ದು. ಕೆಲ ದಿನಗಳ ಹಿಂದೆ ಅಂಬಿಕಾಪತಿ ಮನೆಯ ಮೇಲೆ ED ದಾಳಿ ಆಯಿತು. ಭಾರಿ ಹಣ ಕೂಡ ಸಿಕ್ಕಿತ್ತು. ಅದಾದ ಕೆಲವೇ ದಿನಗಳಲ್ಲಿ ಅಂಬಿಕಾಪತಿ ಸಾಯ್ತಾರೆ. ಅಂದರೆ ಅನುಮಾನ ಬರುತ್ತಾ ಇಲ್ವಾ? ಮುಂದೆ ತನಿಖೆಯಲ್ಲಿ ಎಲ್ಲವೂ ಹೊರಗೆ ಬರುತ್ತೆ ಅಂತ ಯಾರಾದರೂ ಇದು ಸಹಜವಾದ ಸಾವಿನ ರೀತಿ ಕಾಣಲಿ ಅಂತ ಹತ್ಯೆ ಮಾಡಿರಬಾರ್ದಾ ಅನ್ನೋ ಅನುಮಾನಕ್ಕಂತೂ ಬಂದೇ ಬರುತ್ತೆ. ಇನ್ನು 40% ಕಮಿಷನ್ ಆರೋಪ ಮಾಡಿದ್ದ ಕಾಂಟ್ರಾಕ್ಟರ್ ಕೆಂಪಣ್ಣ ಅವರು ಕೂಡ ಇತ್ತೀಚೆಗೆ ತೀರ್ಕೊಂಡ್ರು ಕಣ್ರೆ. ಅದು ವಯೋಸಹಜ ಸಾವು ಅಂತ ನಂಬಲೇಬೇಕಾ? ಅವರು ಬದುಕಿದ್ದಾಗಲೇ 40% ಕಮಿಷನ್ ತನಿಖೆ ಆಗಿ ಸತ್ಯ ಹೊರಗೆ ಬರಬೇಕಿತ್ತು. ಇದೆಲ್ಲ ನೋಡಿದರೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಈಗ
ರೈಲಿಗೆ ತಲೆ ಕೊಟ್ಟು ಗುತ್ತಿಗೆದಾರ ಸಚಿನ್ ಮಾನಪ್ಪ ಪಾಂಚಾಲ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತನ ಹೆಸರು ಡೆತ್ ನೋಟಲ್ಲಿದೆ. ಕಾಂಗ್ರೆಸ್ನ ಕೆಲವರ ಹೆಸರು ಕೂಡ ಡೆತ್ ನೋಟ್ನಲ್ಲಿದೆ. ನ್ಯಾಯ ಕೇಳಿದ್ರೆ ತಪ್ಪ? ಪ್ರಿಯಾಂಕ ಖರ್ಗೆಗೆ ನೈತಿಕ ಹೊಣೆ ಹೊತ್ಕೋಬೇಕು ಅನ್ನೋದು ತಪ್ಪೇನ್ರಿ? ಗುತ್ತಿಗೆದಾರರ ಆತ್ಮಹತ್ಯೆ ಆದರೆ ಸಚಿವರು ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಪ್ರಿಯಾಂಕ್ ಖರ್ಗೆ ಈಗ ಕೇಳ್ತಾ ಇದ್ದಾರೆ. ಹಾಗಾದರೆ ಒಂದು ಆತ್ಮಹತ್ಯೆ ಹಿಂದೆ ಈಶ್ವರಪ್ಪ ಅವರ ಆಪ್ತನ ಹೆಸರು ಇದ್ದಿದ್ದಕ್ಕೆ ಆಗ ಕೇಳಿ ಬಂದಿತ್ತು. ಇದೇ ಪ್ರಿಯಾಂಕ ಖರ್ಗೆ ಈಶ್ವರಪ್ಪ ಅವರ ರಾಜೀನಾಮೆಗೆ ಯಾಕೆ ಆಗ್ರಹ ಮಾಡಿದ್ರು? ಅವತ್ತು ಈಶ್ವರಪ್ಪ ರಾಜೀನಾಮೆ ಕೊಟ್ಟು ಹೋಗಿದ್ರು. ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡಿಕೊಂಡಾಗ ಕಾಂಗ್ರೆಸ್ ಯಾಕ್ರಿ ಈಶ್ವರಪ್ಪನವರ ರಾಜೀನಾಮೆ ಕೇಳಿತ್ತು? ಗೆಳೆಯರೆ, BJP ಅವಧಿಯಲ್ಲಿ 40% ಕಮಿಷನ್ ನಡೆದಿತ್ತು ಅನ್ನೋ ಆರೋಪವೇ ಸುಳ್ಳು ಅಂತ DK ಶಿವಕುಮಾರ್ ಒಪ್ಪಿಕೊಂಡಿದ್ದಾರೆ. ಒಂದು ಮಾಧ್ಯಮದಲ್ಲಿ ಕುಳಿತುಕೊಂಡು ಅವರು ಹೇಳ್ತಾರೆ, ಸುಳ್ಳನ್ನು BJPಯವರಿಗೆ ಹೇಳೋದಕ್ಕೆ ಬರಲ್ಲ, ನಾವು ಸುಳ್ಳನ್ನು ಸತ್ಯದ ರೀತಿಯಲ್ಲಿ ಸರಿಯಾಗಿ ಹೇಳಿದ್ದೇವೆ ಅಂತ. ಅದನ್ನು ಎಲ್ಲರೂ ನೋಡಿರ್ತೀರಿ, ನೋಡಬಹುದು. ಬಹಳಷ್ಟು ಮಾಧ್ಯಮಗಳಲ್ಲಿ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಧಿಕಾರಕ್ಕಾಗಿ ನಾವು ಸುಳ್ಳನ್ನು ಸತ್ಯದ ಹಾಗೆ ಹೇಳಿದ್ವಿ ಅಂತ. ಅದನ್ನು ಹೇಳಿದ್ದು ಯಾವುದೋ ಸಂದರ್ಶನದಲ್ಲಿ ಹೇಳಿದ್ದಾರೆ. ನೋಡಿ, ನಿಮಗೂ ಸಿಗುತ್ತೆ, ಯೂಟ್ಯೂಬಲ್ಲೂ ಸಿಗುತ್ತೆ, ಕೆಲವೊಂದು TV ಚಾನಲ್ದು ನೋಡ್ಕೊಳ್ಳಿ. ಆದರೆ ಸತ್ಯ ಏನಂದರೆ ನಿಜವಾಗ್ಲೂ ಕಮಿಷನ್ ದಂಧೆ ನಡೀತಾ ಇರೋದು ಕಾಂಗ್ರೆಸ್ನಲ್ಲಿ. ಕಾಂಟ್ರಾಕ್ಟರ್ಗಳು ಬೀದಿಗೆ ಇಳಿದು ಪ್ರತಿಭಟನೆ ಮಾಡಿದ್ದು ಕಾಂಗ್ರೆಸ್ ಅವಧಿಯಲ್ಲಿ, BJP ಅವಧಿಯಲ್ಲಿ ಅಲ್ಲ. ಇನ್ನು ಗುತ್ತಿಗೆದಾರರು ಕೂಡ ಸಾಯ್ತಾ ಇರೋದು ಇದೇ ಕಾಂಗ್ರೆಸ್ ಅವಧಿಯಲ್ಲಿ. ಇಂತಹ ಸಮಯದಲ್ಲಿ ರೊಚ್ಚಿಗೆದ್ದು ಮಾತಾಡಿದ ವಿಡಿಯೋ ವೈರಲ್ ಆಗ್ತಾ ಇದೆ. ಅದು ಕೂಡ ಈಶ್ವರಪ್ಪ ವಿರುದ್ಧ ಅವರು ಮಾತಾಡಿದ್ದ ವಿಡಿಯೋ. ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡಿಕೊಂಡಾಗ ರೊಚ್ಚಿಗೆದ್ದು ಮಾತಾಡಿದ್ರು. BJP ಸರ್ಕಾರಕ್ಕೆ ಸವಾಲನ್ನು ಕೂಡ ಹಾಕಿದ್ರು. ಈಶ್ವರಪ್ಪ ರಾಜೀನಾಮೆಗೆ ಪಟ್ಟು ಹಿಡಿದ್ರು. ಆ ದಿನ ಈಶ್ವರಪ್ಪ ಇದ್ದ ಜಾಗದಲ್ಲಿ ಈ ದಿನ ಮಿಸ್ಟರ್ ಪ್ರಿಯಾಂಕ ಖರ್ಗೆ ಇದ್ದಾರೆ. ಈ ಮರಿ ಖರ್ಗೆಗೆ ಇವತ್ತು ಅದು ಅಪ್ಲೈ ಆಗಲ್ವೇನ್ರಿ? ಡೆತ್ ನೋಟಲ್ಲಿ ಮರಿ ಖರ್ಗೆ ಆಪ್ತನ ಹೆಸರು ಇದೆ, ಕಾಂಗ್ರೆಸ್ನವರ ಹೆಸರುಗಳು ಇವೆ. ಘಟನೆ ನಡೆದಿರೋದು ಖರ್ಗೆ ತವರು ಜಿಲ್ಲೆಯಲ್ಲೇ. ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಯಾಕೆ ಕೊಡ್ತಿಲ್ಲ? ದಾಖಲೆಗಳೇ ಇಲ್ಲದೆ ಹೋದರೂ ವಿರೋಧಿಗಳ ಮೇಲೆ FIR ಹಾಕೋ ಸರ್ಕಾರ ತಮ್ಮದೇ ಪಕ್ಷದವರ ವಿರುದ್ಧ ದಾಖಲೆಗಳಿದ್ರೂ ಕೂಡ ಯಾಕೆ ಒಂದು ವಿಚಾರಣೆಯನ್ನು ಕೂಡ ಮಾಡಲ್ಲ? ಪ್ರಿಯಾಂಕ್ ಖರ್ಗೆ ತುಂಬ ನಿಯತ್ತು ಇರೋ ಮನುಷ್ಯ ಆದರೆ ತನಿಖೆ ಆಗೋವರೆಗೂ ರಾಜೀನಾಮೆ ಕೊಟ್ಟು ಹೊರಗೆ ಇರಬಹುದಲ್ವಾ? ಅಧಿಕಾರ ದಾಹ ಇರೋ ಮರಿ ಖರ್ಗೆ ಹೇಗೆ ತಾನೇ ಕುರ್ಚಿ ಬಿಡ್ತಾರೆ? ಬಿಡಿ. ಇದೆಲ್ಲದರ ಮಧ್ಯೆ ಇವರ ಒಂದು ಏನು ಆಪ್ತರಿದ್ದಾರೆ ಅವರ ಮೇಲೆ ಡೆತ್ ನೋಟ್ ಇರೋದ್ರಿಂದ ತಾಕತ್ತಿದ್ರೆ ಅವರ ಮೇಲೆ ನೋಡೋಣ ಕ್ರಮ ತಗೊಳ್ಳಿ ಅಂತ ಏನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೋ ಸಿದ್ದರಾಮಯ್ಯನವರನ್ನು, ಇಲ್ಲ ಅಂತಂದರೆ ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ. CM ಅವರನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ, ಅವರಿಗೆ ಆವಾಜನ್ನು ಕೂಡ ಹಾಕ್ತಾ ಇದ್ದಾರಾ ಅಂತ ಅನಿಸುತ್ತೆ. ಅದು ಯಾವುದು ಅಂತ ನೀವೇ ಯೋಚನೆ ಮಾಡಿಕೊಳ್ಳಿ. 3 ಹೊತ್ತು ಕೂಡ 3 ಬಿಟ್ಟವರ ಹಾಗೆ ದ್ವೇಷದ ಭಾಷಣ ಮಾಡೋ, ದ್ವೇಷದ ರಾಜಕಾರಣ ಮಾಡೋ, ಹಿಟ್ ಆ್ಯಂಡ್ ರನ್ ಮಾಡೋ ಜವಾಬ್ದಾರಿಯೇ ಇಲ್ಲದ ಈ ಶಾಸಕನಿಗೆ ನೈತಿಕತೆ ಅನ್ನೋದು ಇದ್ದರೆ ಈ ಪ್ರಕರಣದಲ್ಲಿ ರಾಜೀನಾಮೆಯನ್ನು ಕೊಡಲಿ. ಖರ್ಗೆಯ ಅವತ್ತಿನ ಮಾತು ಇವತ್ತಿಗೂ ಅನ್ವಯ ಆಗಬೇಕು ತಾನೆ? ನಿಮಗೇನನ್ಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ. ಇದು ಗೆಳೆಯರೆ, ಕಾಂಗ್ರೆಸ್ಸಿನ ಯೋಗ್ಯತೆ ಇಲ್ಲದವರು ಬೇರೆಯವರ ಮೇಲೆ ಆರೋಪ ಬಂದಾಗ ರಾಜೀನಾಮೆ ಕೊಡಿ ಅನ್ನೋದು. ಅದೇ ಕಾಂಗ್ರೆಸ್ ನಾಯಕರ ಮೇಲೆ ದಾಖಲೆ ಇದ್ದರೂ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಕೇಳೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.